ಬಗ್ಗೆ ಆ ಒಂದು ರಿಪೋರ್ಟಕ್ಕೆ ಒಂದು ಒಪ್ಪಿಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು 17ನೇ ತಾರೀಕಿಗೆ ಅದರ ಬಗ್ಗೆ ಡಿಟೇಲ್ ಆದಂಥ ಚರ್ಚೆ ಮಾಡ್ತೀವಿ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದ್ದು ನೋಡಿದರೆ ಅವರಲ್ಲಿ ಅದು ಗೊಂದಲ ಇದೆ. ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗಲೇ ಆ ವರದಿ ರೆಡಿಯಾಗಿತ್ತು, ಅದು ಸ್ವೀಕಾರ ಮಾಡಲಿಲ್ಲ. ಆಮೇಲೆ ಈಗ 2ನೇ ಬಾರಿ ಅವರು ಮುಖ್ಯಮಂತ್ರಿ ಆದಮೇಲೆ ವರದಿ ಮಂಡನೆ ಆದರೂ ಸದ್ಯಕ್ಕೆ ಅದನ್ನು ಇಲ್ಲಿವರೆಗೂ ಬಹಿರಂಗಪಡಿಸಲಿಲ್ಲ. ಅಂದರೆ ಭಾಳಷ್ಟು ಗೊಂದಲ ಇದೆ. ಆದರೆ ಬೇರೆ ಬೇರೆ ಒತ್ತಡದಲ್ಲಿ ಇವತ್ತು ಅದನ್ನು ವರದಿ ತೆಗೆದುಕೊಳ್ಳುವಂಥದ್ದು, ಕ್ಯಾಬಿನೆಟ್ದಲ್ಲಿ ಅದನ್ನು ಮಂಡನೆ ಮಾಡುವಂಥದ್ದು ಮತ್ತು ಅದ್ರ ಬಗ್ಗೆ ಸ್ಟಡಿ ಮಾಡಿಕೊಂಡು ಚರ್ಚೆ ಮಾಡುವಂಥದ್ದು ಇದೆಲ್ಲ ನೋಡಿದರೆ ಮುಖ್ಯಮಂತ್ರಿಗಳು ಕನ್ಫ್ಯೂಷನಲ್ಲಿದ್ದಾರೆ ಅಂತ ನಂಗೆ ಅನಿಸ್ತದೆ. ಮುಖ್ಯಮಂತ್ರಿಗಳು ಕನ್ಫ್ಯೂಷನ್, ಬೇರೆ ಬೇರೆ ಒತ್ತಡದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದ್ರ ಮೇಲೆ ಅರ್ಥ ಆಗ್ತದೆ. ಮತ್ತು ಈ ಜಾತಿ ಗಣತಿ ಏನಿದೆ ಇಲ್ಲ, ಈಗೇನು ಒಂದು ವರದಿ ಮಂಡನೆ ಆಗಿದೆಯಲ್ಲ, ಅದು ಗೊಂದಲದಲ್ಲಿ ಇರುವಂಥ ವರದಿ. ಅದರಲ್ಲಿ ರಿಯಾಲಿಟಿ ಯಾವುದೂ ಇಲ್ಲ. ಇವತ್ತು ಯಾವ ಸೆನ್ಸಸ್ ಆದ್ರ ಮೇಲೆ ಅದನ್ನು ಇದು ಮಾಡಿದರು, ರಿಪೋರ್ಟ್ ಮಾಡಿದರು. ಮತ್ತು ಎಲ್ಲಿವರೆಗೆ ಗೊಂದಲ ಇದೆ ಅಂದರೆ ಇವತ್ತು ಪ್ರತಿಯೊಬ್ಬರು ಮನೆಗೆ ಹೋಗಿ ಸರ್ವೆ ಮಾಡಬೇಕು, ಮಾಹಿತಿ ತೆಗೆದುಕೊಳ್ಬೇಕು. ಇವತ್ತು ಎಷ್ಟೋ ಜನರಿಗೆ ಇದು ಗುರ್ತಾ ಇಲ್ಲ. ನಾವು 300 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ. ಖರ್ಚು ಮಾಡಿ ಗೊಂದಲದ ಮತ್ತು ಏನಾಗಿದೆ, ಕೆಲವೊಂದು ಪ್ರಮುಖವಾದಂಥ ಜಾತಿಗಳ ಒಂದು ಧರ್ಮಗಳ ಆ ಒಂದು ಸರ್ವೆ ರಿಪೋರ್ಟ್ ನೋಡಿದಾಗ ಭಾಳಷ್ಟು ಗೊಂದಲ ಸೃಷ್ಟಿ ಮಾಡುವಂಥದ್ದು. ಅದರಲ್ಲಿ ಇವತ್ತು ವೀರಶೈವ ಲಿಂಗಾಯತ ಸಮಾಜಕ್ಕಿರ್ಬೋದು, ಒಕ್ಕಲಿಗ ಸಮಾಜಕ್ಕಿರ್ಬೋದು, ಅಥವಾ ಬೇರೆ ಬೇರೆ ಹಿಂದುಳಿದ ವರ್ಗದ ಒಂದು ಅಂಕಿ ಸಂಖ್ಯೆ. ಇವತ್ತು ಮುಸ್ಲಿಮರ ಸಂಖ್ಯೆನ 75 ಲಕ್ಷ 74 ಲಕ್ಷ ತೋರಿಸ್ತಾರೆ. ಹೀಗಾಗಿ ಇದು ಇಷ್ಟು ಗೊಂದಲ. ಇದು 5 ಕೋಟಿ ಜನಸಂಖ್ಯೆ, 5,40,00,000 ಇರುವಂಥದ್ದು ಇವತ್ತು ಇಡೀ ಕರ್ನಾಟಕದಲ್ಲಿ 75 ಲಕ್ಷ ಮುಸ್ಲಿಮರು ಅಂತ ತೋರಿಸ್ತಾರೆ. ಅಂದರೆ ಇಷ್ಟು ಕನ್ಫ್ಯೂಷನಲ್ಲಿದೆ. ಇಂಥ ಕನ್ಫ್ಯೂಷನ್ ಇರುವಂಥ ವರದಿಯನ್ನು ನೀವು ಸ್ವೀಕಾರ ಮಾಡಿ ಅದನ್ನ ಒಪ್ಪಿಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ಯಾಕಿದೆ ಸಿದ್ದರಾಮಯ್ಯವರು ಅಂತ ನಾವು ಇವತ್ತು ಪ್ರಶ್ನೆ ಕೇಳ್ತೀನಿ. ಮತ್ತು ನಿಜವಾಗಿ ಅಲ್ಲಿ ಇರುವಂಥ ಯಾರೋ ಉಪಮುಖ್ಯಮಂತ್ರಿ ಇರ್ಬೋದು, ಅಲ್ಲಿದ್ದಂಥ ಮಂತ್ರಿಗಳಿರ್ಬೋದು, ಈ ಅವರ ಅಭಿಪ್ರಾಯ ಏನು ಅನ್ನುವಂಥದ್ದು ಇನ್ನೂವರೆಗೆ ಹೊರಗೆ ಬಂದಿಲ್ಲ. ಕ್ಲಿಯರ್ ಕಟ್ ಅವರು ಬರಲಿ ಇವತ್ತು. ಅದಕ್ಕಾಗಿ ಒಂದು ನಾನು ಹೇಳ್ತೀನಿ, ಒಂದು ಸೈಂಟಿಫಿಕ್ ಆದಂಥ ಒಂದು ಸಮೀಕರಣ ಆಗಬೇಕು, ಜಾತಿಗಳ ಸರ್ವೆ ಆಗಬೇಕು, ಒಂದು ಸೈಂಟಿಫಿಕ್ ಆಗಬೇಕು. ಅದು ಬಿಟ್ಟು ಗೊಂದಲ ಮಾಡುವಂಥದ್ದು ಆಗಬಾರ್ದು ಅನ್ನುವಂಥದ್ದು ನಾವು ಒತ್ತಾಯ ಮಾಡ್ತೀವಿ. ಡೆಫಿನೆಟ್ಲಿ ಅಲ್ಲ, ಇವತ್ತು ನಮ್ಮ ಸ್ಟ್ಯಾಂಡ್ ಅದೇ ಇದೆ. ಒಂದು ಸೈಂಟಿಫಿಕ್ ಆದಂಥ ಒಂದು ವರದಿ ರೆಡಿ ಮಾಡ್ರಿ, ಯಾರು ಬೇಡ ಅನ್ನೋದಿಲ್ಲ. ಆದರೆ ಅವರು AICC ಒಳಗೆ ಸಭೆ ಒಳಗೆ ಬಹಿರಂಗವಾಗಿ ಜಾತಿ ಗಣತಿ ನಾವು ಬಹಿರಂಗ ಮಾಡ್ತೇವೆ ಅಂತ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾರೆ. ಅದರ ಸಲುವಾಗಿನೇ ಅದಕ್ಕೆ ನಾ ಹೇಳಿದಲ್ಲ, ಯಾವುದಾದ್ರು ಒತ್ತಡದ ಮೇಲೆ ಅವ್ರಿಗೆ ವೈಯಕ್ತಿಕ ಮನಸ್ಸು ಐತಮೇಲೆ ಗುರ್ತಿಲ್ಲ, ಒತ್ತಡದ ಮೇಲೆ. ಯಾಕಂದರೆ ಅವ್ರಿಗೆ ಮನಸ್ಸು ಇದ್ದಿದ್ರೆ ಅವ್ರು ಮುಖ್ಯಮಂತ್ರಿ ಇದ್ದಾಗ ಅದನ್ನು ವರದಿ ಸ್ವೀಕಾರ ಮಾಡಿದ್ರು. ಫಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗ ವರದಿ ರೆಡಿ ಇತ್ತು, ಆವಾಗ ಪತ್ರಿಕೆಯಲ್ಲಿ ಲೀಕೇಜ್ ಆಯಿತು. ಅದು ಆ ಧರ್ಮ ಇಷ್ಟದ, ಈ ಜಾತಿ ಇಷ್ಟದ ಅನ್ನೋದು ಲೀಕೇಜ್ ಆದಮೇಲೆ, ಗೊಂದಲ ಸೃಷ್ಟಿ ಆದಮೇಲೆ, ಕಾಂಗ್ರೆಸ್ನಲ್ಲೇ ಪರಸ್ಪರ ವಿರೋಧ ಮತ್ತು ಬೆಂಬಲ ಚಾಲೂ ಆದಮೇಲೆ ಈಗ ಇದು ಒಂದು ಹಂತಕ್ಕೆ ಬಂದದ್ದು ಅಷ್ಟೇ. ಒಂದೇನಾಗಿದೆ, ಮತ್ತು ಅವ್ರಿಗೆ ಯಾವುದೋ ಸಂಕಷ್ಟ ಬಂದಾಗ, ಬೇರೆ ಬೇರೆ ಹಗರಣಗಳು ಬಂದಾಗ, ಈಗ ಮೊನ್ನೆ ಒಂದು ರಾಜ್ಯಪಾಲರಿಗೆ ಮತ್ತೊಂದು ಕಂಪ್ಲೇಂಟ್ ಲಾಂಚ್ ಆಗಿದೆ ಅವ್ರ ಮೇಲೆ 500 ಕೋಟಿ ಕಿಕ್ ಬ್ಯಾಕ್ ಅಂತ ಹೇಳಿ. ಹೀಗಾಗಿ ಮತ್ತು ED ಈಗ ಮತ್ತೆ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ, ಅಪೀಲ್ ಮಾಡಿದ್ದಾರೆ ಅವರು EDದವರು. ಈಗ ಅವ್ರೇನು ಮೂಢ ಹಗರಣ ಆಯ್ತಲ್ಲ, ಅದನ್ನು ಕ್ವಶನ್ ಮಾಡಿ ಈಗ ಚಾಲೆಂಜ್ ಮಾಡಿದ್ದಾರೆ. ಹೀಗಾಗಿ ಒಂದು ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂಥದ್ದು ಇಂಥ ತಂದುಬಿಡೋದು. ಅವಾಗ ಆ ಜಾತಿ ವರದಿ ಬಗ್ಗೆನೇ ಚರ್ಚೆ ಮಾಡಲಿ ಸಾರ್ವಜನಿಕರು. ಈ ಮೀಡಿಯಾದವ್ರು ನೀವು ಅದನ್ನು ಚರ್ಚೆ ಮಾಡಾಕತ್ತೀರಿ. ಆ ED ಹಗರಣ ಮತ್ತು ಈಗ ರಾಜ್ಯಪಾಲರು ಕೊಟ್ಟಂಥ 500 ಕಿಕ್ ಬ್ಯಾಕ್ ಕೊಟ್ಟಿದ್ದು ಅದು ಎಲ್ಲ ಸೈಡ್ಲೈನ್ ಹೋಗಿಬಿಡ್ತದೆ. ಇದು ಚರ್ಚೆ ಆಗಲಿ ಅಂತ ಅವ್ರ ಉದ್ದೇಶ. ಮತ್ತು ಭಾರತೀಯ ಬೆಳಗಾವಿಯಲ್ಲಿ 16 ತಾರೀಕಿಗೆ ಬೆಳಗಾವಿಯಲ್ಲಿ ಜನಾಕ್ರೋಶ ಯಾತ್ರೆ ನಡೀತದೆ ಮತ್ತು ಅವು ಸಾಯಂಕಾಲ ಹುಬ್ಬಳ್ಳಿಯಲ್ಲಿ ನಡೀತದೆ. ನೆಕ್ಸ್ಟ್ ಡೇ 17ನೇ ತಾರೀಕಿಗೆ ಬಾಗಲಕೋಟೆ ಮತ್ತು ಬಿಜಾಪುರದಲ್ಲಿ ನಡೀತದೆ. ಮತ್ತು ಹಾಗೆ ಅದು ಕಂಟಿನ್ಯೂ ಇದ್ದೇ ಇರ್ತದೆ. ಕೇಂದ್ರದ ನೋಡ್ರಿ ವೆರಿ ಸ್ಮಾಲ್ ಪೋರ್ಷನ್ ಆಗಿದೆ. ಮತ್ತು ಇವೆಲ್ಲ ಈ ಪೆಟ್ರೋಲ್ ಅಲ್ಲ, ಗ್ಯಾಸು, ಪೆಟ್ರೋಲಿಯಂ ಇವು ಪ್ರಾಡಕ್ಟ್ಸ್ ಇದಾವಲ್ಲ, ಇದು ಆ ಕಂಪ್ನಿಗಳು ನಿರ್ವಹಣೆ ಮಾಡೋದ್ರ ಮೇಲೆ ಇರ್ತದೆ. ಹೀಗಾಗಿ ಮತ್ತು ಅದಕ್ಕಿಂತ ಮುಂಚೆ ಗ್ಯಾಸದ್ದು ಸಿಲಿಂಡರ್ದು ರೇಟ್ ಜಾಸ್ತಿ ಇದ್ದಾಗೂ ಅದು ಕಡಿಮೆ ಮಾಡುವಂಥ ಕೆಲಸನೂ ಕೇಂದ್ರ ಸರ್ಕಾರ ಮಾಡಿದ್ದಾರೆ. ಹೀಗಾಗಿ ಅದನ್ನು ಮತ್ತು ಇಲ್ಲಿ ರಾಜ್ಯದಲ್ಲಿರುವಂಥದಕ್ಕೆ ಕಂಪೇರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾ ಹೇಳ್ತೀನಿ.